ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಅರ್ನಬ್ ಗೋಸ್ವಾಮಿ ಇತ್ತೀಚೆಗೆ ದಿನಂಪ್ರತಿ ಮೋದಿ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ವಿಚಾರವನ್ನು ಇಟ್ಕೊಂಡು ಅಟ್ಯಾಕ್ ಮಾಡೋದನ್ನ ನಾನು ಮೊನ್ನೆನೆ ನಿಮಗೆ ತಿಳಿಸಿದ್ದೆ. ಈಗ ಮತ್ತೆ ಫ್ರೆಶ್ ಅಟ್ಯಾಕ್ ಆಗಿದೆ. ಅದು ಸಹ ಆಪರೇಷನ್ ಸಿಂಧೂರವನ್ನ ಮುಂದಿಟ್ಕೊಂಡು ಮೋದಿ ಸರ್ಕಾರ ಏನ್ ಮಾಡ್ತಿದೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕೊಟ್ಟಂತಹ ಮಾತನ್ನ, ಇಡೀ ದೇಶಕ್ಕೆ ಕೊಟ್ಟಂತಹ ಮಾತನ್ನ ಮರ್ತೋಗಿದೆಯಾ? ಇಂತಹ ಒಂದು ಪ್ರಶ್ನೆಯನ್ನ ಅರ್ನಬ್ ಗೋಸ್ವಾಮಿ ಬಾಯಲ್ಲಿ ಕೇಳುವಂತಹ ದಿನ ಬರುತ್ತೆ ಅಂತ ಯಾರು ಅನ್ಕೊಂಡಿಲ್ಲ. ಬಟ್ ಬಂದಿದೆ. ಸೊ ಅರ್ನಬ್ ಗೋಸ್ವಾಮಿ ಹೊಸ ಒಂದು ದಾಳಿ ಏನಿದೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಅರ್ನಬ್ ಗೋಸ್ವಾಮಿ ಮೋದಿ ಸರ್ಕಾರವನ್ನ ಅಟ್ಯಾಕ್ ಮಾಡಿರೋದು, ಅದರ ಜೊತೆಗೆ ಈ ಹಿಂದೆ ಕಳೆದ ಒಂದು ವಾರದಲ್ಲಿ ಯಾವೆಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಈ ಅರ್ನಬ್ ಗೋಸ್ವಾಮಿ ಗೋಧಿ ಮಾಧ್ಯಮ ಇವತ್ತಿಗೂ ನಾನು ನಂಬಲ್ಲ ಅವನನ್ನ, ಇವತ್ತಿಗೂ ನಂಬಲ್ಲ. ಇವತ್ತಿಗೂ ಮೋದಿ ಗುಲಾಮನೆ, ಇವತ್ತಿಗೂ ಧರ್ಮದ್ವೇಷಿನೇ, ಇವತ್ತಿಗೂ ಬಿಜೆಪಿಯ ಚಮಚಾನೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಈ ಶಿಫ್ಟ್ ಇದೆಯಲ್ಲ, ಇದ್ಯಾವುದೋ ಕಾರಣಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಅರ್ನಬ್ ಗೋಸ್ವಾಮಿ ಮೋದಿ ಸರ್ಕಾರವನ್ನ ಅಟ್ಯಾಕ್ ಮಾಡಿದ್ದಾನೆ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಲೇಟೆಸ್ಟ್ ಅಟ್ಯಾಕ್ ಆಪರೇಷನ್ ಸಿಂಧೂರದ ವಿಚಾರವಾಗಿ ಏನಾಯ್ತು. ಜಬಲ್ಪುರದಿಂದ ಚೆನ್ನೈಗೆ ಒಂದು ಫ್ಲೈಟ್ ಹೋಗುತ್ತೆ. ಒಂದು ಫ್ಲೈಟ್, ಆ ಫ್ಲೈಟು ಟರ್ಕಿಶ್ ಏರ್ಲೈನ್ದು, ಟರ್ಕಿಶ್ ಕೊರೆಂಡೋನ್ ಅನ್ನುವಂತಹ ಟರ್ಕಿಶ್ ಏರ್ಲೈನ್ಗೆ ಸಂಬಂಧಪಟ್ಟಂತಹ, ಬಟ್ ಇಂಡಿಗೋ ಜೊತೆ ಟೈಅಪ್ ಆಗಿರುವಂತಹ ಫ್ಲೈಟು. ಇಂಡಿಗೋಗೆ ಫ್ಲೈಟ್ಗಳು ಕಡಿಮೆ ಆದಾಗ, ವಿಮಾನಗಳು ಕಡಿಮೆ ಆದಾಗ ಅದನ್ನ ಟರ್ಕಿಶ್ ಏರ್ಲೈನ್ಸ್ ಅನ್ನ ಬಳಸ್ಕೊಳ್ಳುತ್ತೆ. ಅದರಲ್ಲಿದ್ದಂತಹ ಪೈಲಟ್ಗಳು, ಬೇರೆ ಸಿಬ್ಬಂದಿ ಎಲ್ಲರೂ ಕೂಡ ಟರ್ಕಿಶ್, ಎಲ್ಲ ಟರ್ಕಿಶ್ ಇದ್ದಿದ್ರಿಂದ ಅದನ್ನ ಈಗ ಅರ್ನಬ್ ಗೋಸ್ವಾಮಿ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಿ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾನೆ. ಯಾಕೆ ಅಂದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನೆರವಾಗಿದ್ದಂತಹ ಮುಖ್ಯವಾದ ಒಂದು ದೇಶ ಅಂದ್ರೆ ತುರ್ಕಿ. ತುರ್ಕಿಯೇ ಅಂತ ಈಗ ಏನು ಹೆಸರು ಬದಲಾವಣೆ ಆಗಿದೆ. ಆ ತುರ್ಕಿಯೇನೆ ಅವತ್ತು ಪಾಕಿಸ್ತಾನಕ್ಕೆ ಒಂದಷ್ಟು ಮಿಸೈಲ್ಗಳನ್ನ, ಒಂದಷ್ಟು ಡ್ರೋನ್ಗಳನ್ನ ಕಳಿಸ್ಕೊಟ್ಟಿದ್ದು. ಆ ಡ್ರೋನ್ಗಳನ್ನ, ಆ ಮಿಸೈಲ್ಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಬಳಸಿತ್ತು. ಆಗ ನಮ್ಮ ದೇಶದ ಆರ್ಮಿ, ನಮ್ಮ ದೇಶದ ಮಿಲಿಟರಿ ಸಹ ಹೇಳಿತ್ತು, ಅದಾದ ನಂತರ ನಾವು ಕೇವಲ ಪಾಕಿಸ್ತಾನದ ಜೊತೆ ಯುದ್ಧ ಮಾಡ್ತಿರ್ಲಿಲ್ಲ, ತುರ್ಕಿಯ ಜೊತೆನೂ ಯುದ್ಧ ಮಾಡ್ತಿದ್ವಿ, ಚೈನಾ ಜೊತೆನೂ ಯುದ್ಧ ಮಾಡ್ತಿದ್ವಿ. ಯಾಕೆಂದ್ರೆ ಅವರಿಬ್ಬರು ಸಹ ನೇರವಾಗಿ ನೇರವಾಗಿ ಪಾಕಿಸ್ತಾನಕ್ಕೆ ಎಲ್ಲ ಸಪೋರ್ಟ್, ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇದ್ರು ಅಂತ. ಆಗ ಮೋದಿ ಸರ್ಕಾರ ಗುಡುಗಿತ್ತು. ಏನಂತ? ತುರ್ಕಿಯ ಮಾಡ್ತಿರುವಂತಹದ್ದು ದ್ರೋಹ, ನಾವಿದನ್ನ ಸಹಿಸಿಕೊಳ್ಳೋದಿಲ್ಲ. ಹಾಗಾಗಿ ತುರ್ಕಿಶ್ ಏರ್ಲೈನ್ಸ್ ಸಂಬಂಧಪಟ್ಟಂತೆ ಎಲ್ಲವನ್ನು ಸಹ ನಾವು ಸಂಬಂಧಗಳನ್ನ ಕಡ್ಕೊಳ್ತಾ ಇದ್ದೀವಿ ಅಂತ ಹೇಳಿತ್ತು. ಅದು ಕೊಡುವ ಗ್ರೌಂಡ್ ಸಪೋರ್ಟ್ ಆಗಿರಬಹುದು, ಏರೋಪ್ಲೇನ್ ಸಪೋರ್ಟ್ ಆಗಿರಬಹುದು, ಯಾವುದನ್ನು ಪಡ್ಕೊಳ್ಳೋದಿಲ್ಲ ನಾವು, ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತೀವಿ. ಬೇರೆ ಬಿಸ್ನೆಸ್ಗಳು, ತುರ್ಕಿಯ ದೇಶಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ಗಳನ್ನು ಕಟ್ ಮಾಡ್ತಿದ್ದೀವಿ. ಒಟ್ಟಾರೆಯಾಗಿ ತುರ್ಕಿಯ ಜೊತೆಯಲ್ಲಿ ನಮ್ಮದು ಯಾವುದೇ ಸಂಬಂಧ, ರಾಜತಾಂತ್ರಿಕ ಸಂಬಂಧಗಳು ಸಹ ಬಿಗಿಯಾಗಿ ಇರೋದಿಲ್ಲ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿತ್ತು. ಅದಕ್ಕೆ ದೇಶಭಕ್ತಿಯ ರಂಗನ್ನು ಸಹ ಕೊಟ್ಟಿತ್ತು. ನಮಗೆ ದೇಶ ಮುಖ್ಯ, ನಮ್ಮ ದೇಶದ ವಿರುದ್ಧ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿರೋದ್ರಿಂದ ತುರ್ಕಿಯನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ವೆರಿ ಗುಡ್ ಅಂತ ಆಗ ಅರ್ನಬ್ ಗೋಸ್ವಾಮಿ ಮೋದಿ ಸರ್ಕಾರವನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದ. ಈಗ ಅದೇ ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಿದ್ದಾನೆ, ಅದೇ ತುರ್ಕಿಯ ಕಂಟ್ರಿ, ಅದೇ ತುರ್ಕಿಯ ದೇಶದ ವಿಚಾರವಾಗಿ. ಯಾಕಂದ್ರೆ ಇಂಡಿಗೋಗೆ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಡಿಗೋದಲ್ಲಿ ಏನಾಯ್ತು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತೇ ಇದೆ. ಇಂಡಿಗೋಗೆ ಶಾರ್ಟೇಜ್ ಆಫ್ ಫ್ಲೈಟ್ಗಳು, ಶಾರ್ಟೇಜ್ ಆಫ್ ಸ್ಟಾಫ್, ಹೊಸ ರೂಲ್ಸ್ ಬಂತು, ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು, ಏನೇನೋ ಬಂತು. ಸ್ಟಾಫ್ಗೆ ಇಷ್ಟು ಗಂಟೆಗಳು ಮಾತ್ರ ದುಡಿಸ್ಕೊಳ್ಬೇಕು, ಅವರಿಗೆ ಹೆಚ್ಚು ವಿಶ್ರಾಂತಿ ಕೊಡಬೇಕು, ಇಲ್ಲದೆ ಹೋದರೆ ಫ್ಲೈಟ್ ಪ್ಯಾಸೆಂಜರ್ಗಳಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ, ಡೇಂಜರ್ ಇದೆ, ಅಪಘಾತಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲವನ್ನು ನಿಗದಿ ಮಾಡ್ತು. ಆ ನಿಗದಿ ಮಾಡಿದಂತಹ ರೀತಿಯಲ್ಲಿಯೇ ಕೆಲಸ ಮಾಡೋದಕ್ಕೆ ಇಂಡಿಗೋಗೆ ಸಾಧ್ಯ ಆಗಲಿಲ್ಲ. ಪ್ರತಿದಿನ 500-600 ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಿತ್ತು. ಒಂದು ವಾರ ಏರ್ಪೋರ್ಟ್ಗಳಲ್ಲಿ ಅರಾಜಕತೆ ಆಗೋಗಿತ್ತು. ಈಗ ನಿಧಾನಕ್ಕೆ ಬರ್ತಿದೆ ಒಂದು ಹತೋಟಿಗೆ. ಅದು ಯಾಕೆ? 3 ತಿಂಗಳವರೆಗೆ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಭಾರತದ ಸರ್ಕಾರ ಇಂಡಿಗೋಗೆ. ಹಳೆ ರೂಲ್ಸ್ ಅಲ್ಲೇ ಫಾಲೋ ಮಾಡಿ, ಅಷ್ಟರೊಳಗಡೆ ನೀವು ಎಲ್ಲವನ್ನು ಸರಿಪಡಿಸ್ಕೊಳ್ಳಿ ಅಂತ. ಹಾಗಾಗಿ ಎಲ್ಲ ಹಾದಿಗೆ ಬರ್ತಿದೆ, ಹೊಸ ರೂಲ್ಸ್ ಅಲ್ಲಿ ಬಂದಿಲ್ಲ. ಸೊ ಅದು ಅದು
ಆ ಕಾರಣಕ್ಕೆ ಇಂಡಿಗೋಗೆ ಹಳೆ ರೂಲ್ಸ್ ಫಾಲೋ ಆಗ್ತಿದೆ. ಈ ತುರ್ಕಿ ದೇಶದ ಟರ್ಕಿಶ್ ಏರ್ಲೈನ್ಸ್ ಬಳಸೋದಕ್ಕೆ ಅವಕಾಶ ಸಿಕ್ಕಿದೆ. ಈಗ ಇದನ್ನು ಹಿಡ್ಕೊಂಡಿರುವಂತಹ ಅರ್ನಬ್ ಗೋಸ್ವಾಮಿ, ಮೋದಿ ಸರ್ಕಾರ ಕೊಟ್ಟ ಮಾತು ಏನು ಇದೆ ದೇಶಕ್ಕೆ, ನಮ್ಮ ದೇಶದ ವಿರುದ್ಧ ನಿಂತವರಿಗೆ ಯಾಕೆ ಇನ್ನೂ ಸಹ ಅವಕಾಶಗಳು ಕೊಡ್ತಿದ್ದಾರೆ, ಅವರ ಸ್ಟಾಫ್ ಸಹ ಕೆಲಸ ಮಾಡ್ತಿದ್ದಾರೆ, ಅವ್ರ ಏರೋಪ್ಲೇನ್ಗಳು ಹಾರ್ತಿದ್ದಾವೆ, ಅದು ಭಾರತದ ಒಳಗೇನೆ ಹಾರಾಡ್ತಿದ್ದಾವೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ. ಏನಾಗ್ತಿದೆ, ಯಾಕೆ ಅದನ್ನು ತಡೆಯಕ್ಕಾಗ್ತಿಲ್ಲ ಮೋದಿ ಸರ್ಕಾರಕ್ಕೆ ಅಂತ ಈಗ ಫ್ರೆಶ್ ಆಗಿ ಅಟ್ಯಾಕ್ ಮಾಡಿದ್ದಾನೆ. ಸೊ ಹಾಗಾದ್ರೆ ಈ ಹಿಂದೆ 1 ವಾರ 10 ದಿನಗಳಿಂದ ಯಾವೆಲ್ಲ ವಿಚಾರಗಳಲ್ಲಿ ಅಟ್ಯಾಕ್ ಮಾಡಿದ್ದಾನೆ? ನಾನು ಹೇಳ್ದಂಗೆ ಇಂಡಿಗೋ ವಿಚಾರದಲ್ಲಿ ಅಟ್ಯಾಕ್ ಮಾಡ್ದ. ಆರಂಭದಲ್ಲಿ ಏನ್ ನಡೀತಿದೆ ಈ ದೇಶದ ವಿಮಾನಯಾನದಲ್ಲಿ, ಏರ್ಪೋರ್ಟ್ಗಳು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗಿಂತ ಹೆಚ್ಚು ಗಬ್ಬೆದ್ದೋಗಿದ್ದಾವೆ, ಅಥವಾ ಒಂದು ರೀತಿ ಜನಸಂದಣಿಯಿಂದ ಕೂಡಿ ಗೊಂದಲ ಆಗಿ ಏನೇನೋ ಆಗೋಗ್ಬಿಟ್ಟಿದೆಯಲ್ಲ, ಸರ್ಕಾರ ಏನ್ ಮಾಡ್ತಿದೆ ಅಂತ. ಆಗ ಎಲ್ರು ಅನ್ಕೊಂಡಿದ್ದು TDP ಪಕ್ಷದಿಂದ ಏವಿಯೇಷನ್ ಮಿನಿಸ್ಟ್ರಿ ಇರೋದ್ರಿಂದ ಆತನ ವಿರುದ್ಧ ದಾಳಿ ಮಾಡ್ತಿರೋದು ಇದು ಮೋದಿ ಸರ್ಕಾರದ ವಿರುದ್ಧ ದಾಳಿ ಅಲ್ಲ, ಪರೋಕ್ಷವಾಗಿ ಏವಿಯೇಷನ್ ಮಿನಿಸ್ಟ್ರಿಯನ್ನ, ವಿಮಾನಯಾನ ಸಚಿವ ಬದಲಾವಣೆಯಾಗಿ ಬಿಜೆಪಿ ವ್ಯಕ್ತಿ ಬರಲಿ ಅನ್ನೋದು ಅರ್ನಬ್ ಗೋಸ್ವಾಮಿಯ ಲೆಕ್ಕಾಚಾರ ಅನ್ಕೊಂಡಿದ್ರು. ಆದರೆ ಅದಾದ ನಂತರ ಮಧ್ಯಪ್ರದೇಶದಲ್ಲಿ ಒಬ್ಬ MLA, ಬಿಜೆಪಿಯ MLA ತನ್ನ ಮಗನ ಮದುವೆಗೆ ಮಾಡಿದ ಖರ್ಚನ್ನು ನೋಡಿ ಇದು ಎಂಥ ಒಂದು ಏನೋ ಐಶ್ವರ್ಯದ ಪ್ರದರ್ಶನ, ಇದು ಸಿರಿವಂತಿಕೆಯ ಪ್ರದರ್ಶನ. ಏನಾಗ್ತಿದೆ, ಬಿಜೆಪಿ RSS ಏನ್ ಮಾಡ್ತಿದ್ದಾರೆ, ಮೋದಿ ಏನ್ ಮಾಡ್ತಿದ್ದಾರೆ, ಬಿಜೆಪಿ ಟಾಪ್ ಲೀಡರ್ಶಿಪ್ ಏನ್ ಮಾಡ್ತಿದೆ ಅಂತ ಅರ್ನಬ್ ಗೋಸ್ವಾಮಿ ಗುಡುಗದ. ಆಗ ಇನ್ನೊಂದಷ್ಟು ಅನುಮಾನ ಬಂತು, ಯಾಕೆ ಅರ್ನಬ್ ಗೋಸ್ವಾಮಿ ದಿನಂಪ್ರತಿ ಮೋದಿ ವಿರುದ್ಧ ಮಾತಾಡಕ್ ಶುರು ಮಾಡಿದಾನಲ್ಲ ಅಂತ. ಅದು ಹೇಳಿ ಮುಗಿಸಿರ್ಲಿಲ್ಲ, ಅಷ್ಟೊತ್ತಿಗೆ ದೆಹಲಿಯ ಏರ್ ಕ್ವಾಲಿಟಿಯ ಬಗ್ಗೆ ಅಟ್ಯಾಕ್ ಮಾಡ್ದ. ದೆಹಲಿಯಲ್ಲಿ ಪೊಲ್ಯೂಷನ್ ಆಗ್ತಿದೆಯಲ್ಲ, ಏನ್ ಮಾಡ್ತಿದೆ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರಗಳು ಏನ್ ಮಾಡ್ತಿದೆ, ದೆಹಲಿಯಲ್ಲೂ ಬಿಜೆಪಿ ಸರ್ಕಾರ ಇರೋದು, ಎಲ್ಲ ಕಡೆ ಬಿಜೆಪಿ ಸರ್ಕಾರನೇ ಇರೋದು, ಯಾರು ಹೊಣೆ ಇದಕ್ಕೆ, ಮೋದಿ ಯಾಕೆ ಇಂಟರ್ಫಿಯರ್ ಮಾಡ್ತಿಲ್ಲ ಅಂತ ಅಲ್ಲೂ ಅಟ್ಯಾಕ್ ಮಾಡಿದ ಮೋದಿ ಸರ್ಕಾರವನ್ನು. ಆ ನಂತರ ಅರಾವಲಿ ಬೆಟ್ಟಗಳ ಕುರಿತಾಗಿ ಸುಪ್ರೀಂ ಕೋರ್ಟ್ ಹೊಸ ಆದೇಶ ಬಂದಿದೆ. ಅದು ಆದೇಶ ಬಂದಿರುವಂತದ್ದು ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ಬಂದಿರೋದು, ರಿಪೋರ್ಟ್ ಮೇರೆಗೆ ಬಂದಿರೋದು. ಅರಾವಳಿ ಬೆಟ್ಟಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ವಿಸ್ತಾರವಾಗಿ, ಅದಕ್ಕೆ ಬೇರೆ ವಿಡಿಯೋ ಮಾಡ್ತೀನಿ ಇನ್ನೊಂದಿನ. ಆದ್ರೆ ಥಾರ್ ಮರುಭೂಮಿಯನ್ನ ಎಕ್ಸ್ಟೆಂಡ್ ಆಗದೇ ಇರೋ ರೀತಿ ತಡೀತಾ ಇರೋದು, ಮತ್ತು ದೆಹಲಿ, ಹರಿಯಾಣ ಮತ್ತು ರಾಜಸ್ಥಾನಗಳಿಗೆ ಒಂದು ರೀತಿ ಕೋಟೆಯ ಹಾಗೆ ಭದ್ರತೆಯನ್ನು ಒದಗಿಸ್ತಾ ಇರೋದು, ರಕ್ಷಣೆಯನ್ನು ಒದಗಿಸ್ತಾ ಇರೋದು, ಎಲ್ಲ ರೀತಿಯಿಂದಲೂ ಕಾಪಾಡ್ತಿರೋದು ಅರಾವಳಿ ಬೆಟ್ಟಗಳು. ಆ ಅರಾವಳಿ ಬೆಟ್ಟಗಳನ್ನ ಈಗ ಮೈನಿಂಗ್ ಕಂಪನಿಗಳಿಗೆ ದಾನವಾಗಿ ಕೊಡಬೇಕು ಅನ್ನುವ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಿದೆ. 100 ಮೀಟರ್ಗಿಂತ ಕಡಿಮೆ ಎತ್ತರ ಇರುವಂತಹ ಬೆಟ್ಟಗಳು ಏನಾದರೂ ಇದ್ದರೆ ಅವು ಅರಾವಳಿ ಬೆಟ್ಟಗಳಾಗಿ ಪರಿಗಣಿಸಲಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ನ ಕೇಂದ್ರ ಸರ್ಕಾರದ ಸೂಚನೆ ಅಥವಾ ಕೇಂದ್ರ ಸರ್ಕಾರದ ಸಲಹೆ ವರದಿ ಆಧಾರದ ಮೇಲೆ ಪಡ್ಕೊಂಡಿದ್ದಾರೆ. ಆ ಮೂಲಕ ಸರ್ಕಾರದ ರಿಪೋರ್ಟ್ ನೋಡಿದ್ರೆ ಅರಾವಳಿಯಲ್ಲಿರುವಂತಹ ಬೆಟ್ಟಗಳಲ್ಲಿ 90% ಬೆಟ್ಟಗಳು 100 ಮೀಟರ್ ಎತ್ತರ ಇಲ್ಲ. ಅಲ್ಲಿಗೆ 90% ಬೆಟ್ಟಗಳನ್ನ ಈ ಗಣಿ ಕಂಪನಿಗಳಿಗೆ ಕೊಟ್ಟು ಬಿಡಬೇಕು ಅನ್ನೋದು ಮೋದಿ ಸರ್ಕಾರದ ಲೆಕ್ಕಾಚಾರ ಅನ್ನೋದು ಎಲ್ಲರ ಆರೋಪ. ಈಗ ಯಾಕೆ ಅದನ್ನು ಮಾಡಿದ್ರಿ, 100 ಮೀಟರ್ ಎತ್ತರ ಇದ್ರೆ ಮಾತ್ರನೇ ಅರಾವಳಿ ಬೆಟ್ಟಗಳು, ಇಲ್ಲ ಅಂದ್ರೆ ಇಲ್ಲ ಅಂತ. ಅರಾವಳಿ ಬೆಟ್ಟಗಳೇನಾದ್ರು ನಾಶ ಆಗ್ಬಿಟ್ರೆ ದೆಹಲಿಯವರೆಗೆ, ಹರಿಯಾಣವರೆಗೆ ಮರುಭೂಮಿ ಎಕ್ಸ್ಟೆಂಡ್ ಆಗುತ್ತೆ, ಮತ್ತು ಮರುಭೂಮಿಯಿಂದ ಬರುವಂತಹ ಬಿಸಿ ಗಾಳಿ, ತಾರ್ ಮರುಭೂಮಿಯಿಂದ ಬರೋ ಬಿಸಿ ಗಾಳಿ ದೆಹಲಿ, ಹರಿಯಾಣ, ರಾಜಸ್ಥಾನದ ಇತರೆ ಭಾಗಗಳನ್ನ ಆವರಿಸ್ಕೊಂಡು ಬಿಡುತ್ತೆ, ಆ ಧೂಳು ಆವರಿಸ್ಕೊಂಡ್ಬಿಡುತ್ತೆ. ಅದೆಲ್ಲವನ್ನು ಅರಾವಳಿ ಬೆಟ್ಟಗಳು ತಡೀತಾ ಇದೆ. ಅದನ್ನ ನೀವು ನಾಶ ಮಾಡಕ್ ಹೊರಟಿದ್ದೀರಲ್ಲ ಅಂತ ಅಲ್ಲಿನ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಅದಕ್ಕೆ ಅರ್ನಬ್ ಗೋಸ್ವಾಮಿ ಧ್ವನಿಗೂಡಿಸಿದ್ದಾನೆ. ಸರ್ಕಾರ ಏನ್ ಮಾಡ್ತಿದೆ, ಮೋದಿ ಸರ್ಕಾರ ಇದು ಯಾವ ಲೆಕ್ಕಾಚಾರ, ಪರಿಸರ ನಾಶ ಮಾಡಕ್ ಹೊರಟಿದೆ, ಉತ್ತರ ಭಾರತವನ್ನ ಸ್ಮಶಾನ ಮಾಡಕ್ ಹೊರಟಿದೆ ಅಂತೆಲ್ಲ ದಾಳಿ ಮಾಡಿದ ಅರ್ನಬ್ ಗೋಸ್ವಾಮಿ. ಈಗ ಆಪರೇಷನ್ ಸಿಂಧೂರದ ವಿಚಾರವಾಗಿ ಟರ್ಕಿಶ್ ಏರ್ಲೈನ್ ಅನ್ನು ಮುಂದಿಟ್ಕೊಂಡು ಗಲಾಟೆ ಎಬ್ಬಿಸಿದ್ದಾನೆ. ಸೊ ಅವನ ಉದ್ದೇಶ ಏನು, ಇಲ್ಲಿಯವರೆಗೆ ನನಗೆ ಯಾವ ಸೂಚನೆಗಳು, ಯಾವ ಕ್ಲೂಗಳು ಸಿಗ್ತಾ ಇಲ್ಲ. ಏನು ಅವನ ನಿಜವಾದ ಉದ್ದೇಶ, ನಿಜವಾಗ್ಲೂ ಅವನು ಮೋದಿ ಸರ್ಕಾರದ ವಿರುದ್ಧ ನಿಂತ್ಕೊಳ್ತಿದ್ದಾನ, ಅಥವಾ ಇದರಲ್ಲಿ ಏನಾದ್ರೂ ಒಳಗಿನ ಗುಟ್ಟು, ಒಳ ಒಪ್ಪಂದ, ಏನೋ ಒಂದು ಡ್ರಾಮಾ ಏನಾದ್ರೂ ಇದೆಯಾ? ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇನ್ನು ಯಾವ್ಯಾವ ವಿಚಾರದಲ್ಲಿ ಅವನು ಮಾತಾಡ್ತಾನೆ, ಹೇಗೆ ಮಾತಾಡ್ತಾನೆ, ಇದನ್ನು ನೋಡಿದ ನಂತರನೇ ನಮಗೆ ಅದ್ರ ಬಗ್ಗೆ ಒಂದಷ್ಟು ಕ್ಲೂ ಸಿಗೋದಕ್ಕೆ ಸಾಧ್ಯ. ಸಿಕ್ಕಾಗ ನಿಮಗೆ ಖಂಡಿತ ತಿಳಿಸ್ತೀವಿ. ಸೊ ಇದಿಷ್ಟು ಅರ್ನಬ್ ಗೋಸ್ವಾಮಿಯ ಲೇಟೆಸ್ಟ್ ಅಟ್ಯಾಕ್, ಅದು ಆಪರೇಷನ್ ಸಿಂಧೂರವನ್ನು ಇಟ್ಕೊಂಡು ಬಿಜೆಪಿ ವಿರುದ್ಧ.
ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಮಾಡಿರುವಂತಹ ಕಮೆಂಟ್ಗಳ ವಿವರ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.